ಗುರುಜಿ ಮಕರ ರಾಶಿಯಿಂದ ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ವ್ಯವಹಾರಗಳಲ್ಲಿ ಬಹಳ ಕಷ್ಟ ನೋಡ್ತಾ ಇದ್ದೀರಿ. ಮನಸ್ಸಲ್ಲಿ ಶಾಂತಿ ಇಲ್ಲದಂಥ ರೀತಿಯಲ್ಲಿದೆ. ನೀವು ನಿಮ್ಮ ಪರಿಸರ ನೀವೆಷ್ಟೇ ಶ್ರಮವಹಿಸಿ ಎಷ್ಟೇ ಕ್ರಮಬದ್ಧವಾಗಿದ್ದರೂ ಏನೋ ಒಂದು ನಿಷ್ಠುರದ ಹೊರೆ ಹೊತ್ಕೋಬೇಕಾದಂಥ ಪ್ರಸಂಗ. ಹಾಗೆ ನಿಮಗೆ ಗೋಚರಿಸ್ತಾ ಇದೆ, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ನನಗೇನೋ ಒಂದು ಸಮಾಧಾನ ಇಲ್ಲ, ಸಮಂಜಸವಾಗಿಲ್ಲ, ಜೊತೆಗೆ ಯಾರಾದರೂ ನಮ್ಮನ್ನು ಬೇರೆ ಥರ ಅನ್ಯತಾ ನೋಡ್ತಿದ್ದಾರೋ ಏನೋ, ಅಥವಾ ನಮ್ಮ ನಾವು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆಯೋ ಇಲ್ವೋ, ಹೀಗೆ ಹಲವು ಒಂಥರ ಭಾಳಷ್ಟು ವಿಭಿನ್ನವಾದ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿದೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಯಾವಾಗ? ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ. 2ರಿಂದ 4:20 ಮಧ್ಯದಲ್ಲಿ ಬಂದೊದಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ನೋವು ಕೊಡಬಹುದು. ಈ ಸಮಯದಲ್ಲಿ ವ್ಯಾಜ್ಯಗಳು ಕದನಗಳು ಆಗಬಹುದು. ಹಣಕಾಸಿನ ವಿಚಾರದಲ್ಲಿ ಇಟ್ಟು ವಸ್ತುವನ್ನು ಕಾಣೆಯಾಗುವಂಥದ್ದಾಗ್ಬೋದು, ಅಥವಾ ಆ ಸಮಯದಲ್ಲಿ ಬರೀ ಹುಡುಕಾಟ ಆಗ್ಬೋದು, ಅಥವಾ ಈ ಒಂದು ಸಮಯದಲ್ಲಿ ಏನೇ ಮಾಡೋದು ಕೊಡ್ರೂ ಅಷ್ಟು ಪರಿಪಕ್ವವಾಗುವುದಿಲ್ಲ. ಆದರೆ ಕೆಲವೊಮ್ಮೆ ಈ ಸಮಯದಲ್ಲೂ ನಿಮ್ಮ ಕೆಲಸ ರಾಮಬಾಣದಂತೆ ಮುಂದೆ ಹೊರಟು ಬಿಡುತ್ತೆ. ಕೆಲಸ ಕಾರ್ಯಗಳಾಗ್ತಾ ಇದೆ, ಪರವಾಗಿಲ್ಲಪ್ಪ, ಇದು ಈ ಸಮಯ ನಮ್ಗೆ ಭಾಳ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಕಡೆಗಾಲಕ್ಕೆ ತೆಗೆದುಕೊಂಡೋಗಿ ಕಡೆಯ ಲಾಸ್ಟ್ ಮೂಮೆಂಟಲ್ಲಿ ಕಡೆ ಆಗೋಂಗಿಲ್ಲ, ಹಿಂಗೆ ಮುಂದೆ ಬರೋಂಗಿಲ್ಲ, ಅಂತಹ ಪರಿಸ್ಥಿತಿಗೆ ಎದುರು ಮಾಡಿಬಿಡುತ್ತೆ. ಅದಕ್ಕಾಗಿ ಜೋಪಾನ, ಎಚ್ಚರ ಬೇಕು. ಹಾಗೆ ಮಾಡುವಂತಹ ಕಾಯಕಗಳಲ್ಲಿ, ಕೆಲಸಗಳಲ್ಲಿ ಒಂದಿಷ್ಟು ಲಾಭದಾಯಕವಾಗಿರ್ತಕ್ಕಂಥ ಸನ್ನಿವೇಶಗಳನ್ನೇ ನೀವು ನೋಡಬೇಕಾದ್ರೆ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಮಕರ ರಾಶಿಯವರು ಶನ್ನೋ ದೇವೀರವಿಷ್ಟಯ ಆಪೋ ಭವಂತ ಬೇದಯಂ ಶಯ್ಯೋರ್ವಿಷ್ಟವಂತನಃ ಶನೇಶ್ಚರಾಯ ನಮಃ. ಶನೇಶ್ಚರ ಮಂತ್ರವನ್ನು ಮಂಗಳವಾರ ಇವತ್ತಿನ ದಿವಸ ತಪ್ಪದಿರ ಹನುಮನ ಸಾನ್ನಿಧ್ಯದಲ್ಲಿ, ಇಲ್ಲಿ ಒಂದು ಆಲೋಚನೆ ಮಾಡಿ, ಮಕರ ರಾಶಿಯವರು ಹನುಮನ ಸಾನ್ನಿಧ್ಯದಲ್ಲಿ ಹನುಮನ ದರ್ಶನ ಮಾಡ್ತಾ ಶನ್ನೋ ದೇವೀರವಿಷ್ಟಯ ಆಪೋ ಭವಂತ ಬೇದಯಂ ಶಯ್ಯೋರ್ವಿಷ್ಟವಂತನಃ ಶನೇಶ್ಚರಾಯ ನಮಃ, ಅಲ್ಲಿ 11 ಬಾರಿ ಆಂಜನೇಯ ಸ್ವಾಮಿ ಸಾನ್ನಿಧ್ಯದಲ್ಲಿ ನಿಂತು ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಶಂ ಶನೇಶ್ಚರಾಯ ನಮಃ, ಈ ಪ್ರಕಾರ 11 ಸತಿ ಶನೇಶ್ಚರ ಮಂತ್ರವನ್ನು ಹಾಗೆ ರಾಮನಾಮವನ್ನು ಜಪ ಮಾಡೋದರಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಶಾಂತಿ, ನೆಮ್ಮದಿನ, ಇವತ್ತು ಬಂದೊದಗುವಂಥ ಸಮಸ್ಯೆಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ನೆಮ್ಮದಿ, ಒಂದಿಷ್ಟು ಶಾಂತಿ, ಮಾಡುವಂತಹ ಕಾಯಕದಲ್ಲಿ ಒಂದಿಷ್ಟು ಪ್ರಗತಿ. ಭಗವಂತ ಕಳೆದ 1-2-3 ದಿನಗಳಿಂದ ನೀವು ಪಟ್ಟಂಥ ಸಮಸ್ಯೆ, ಆಗ ನಿಮಗೆ ಬಂದಂತಹ ಬಾಧೆ, ಇಲ್ಲದ ಸಂಶಯಗಳು, ಇಲ್ಲದ ಅನುಮಾನಗಳು, ಹಾಗೆ ಏನೋ ಒಂದು ತಪ್ಪಿಗೆ ನೀವು ಪನಿಷ್ಮೆಂಟ್ ಅನುಭವಿಸುವಂಥದ್ದು, ಹೀಗೆ ಒಂದಲ್ಲ ಒಂದು ತರಹ ವಿಭಿನ್ನತೆಗಳು, ಕಷ್ಟಗಳನ್ನು ನೋಡಿದ್ದೀರಿ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಕಾಣ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನೀವು ನಂಬಿರ್ತಕ್ಕಂಥ ದೈವ, ನೀವು ನಂಬಿರ್ತಕ್ಕಂತಹ, ನೀವು ಆರಾಧನೆ ಮಾಡುತ್ತಿರ್ತಕ್ಕಂಥ ಶಕ್ತಿ ನಿಮ್ಮನ್ನು ಸಾಧ್ಯವಾದಷ್ಟು ಕೈ ಹಿಡಿದು ನಡೆಸುತ್ತೆ. ಹಾಗೆ ಸಾಧ್ಯವಾದರೆ ಇವತ್ತಿನ ದಿವಸ 1-2 ಸ್ಪೂನಷ್ಟು ಜೇನುತುಪ್ಪನ ಆಂಜನೇಯ ಸ್ವಾಮಿಗೆ, ಹನುಮಂತನಿಗೆ ನೈವೇದ್ಯ ಮಾಡಿಸಿ, ಹನುಮನ ದೇವಸ್ಥಾನದಲ್ಲಿ ಜೇನುತುಪ್ಪ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಅಥವಾ ನಿಮ್ಮ ಮನೆಯಲ್ಲೇ ಆಂಜನೇಯ ಸ್ವಾಮಿ ಫೋಟೋ ವಿಗ್ರಹ ಇದ್ದರೆ 1 ಸ್ಪೂನ್ ಜೇನುತುಪ್ಪನ ಸ್ವಾಮಿಗೆ ನೈವೇದ್ಯ ಮಾಡಿ, ನೈವೇದ್ಯ ಮಾಡಿರ್ತಕ್ಕಂತಹ ಜೇನುತುಪ್ಪನ್ನು ಆಚೆ ಕಡೆ ಗಿಡಗಳ ಬುಡದಲ್ಲಿ ಹಾಕಿ, ಅಂದರೆ ಅಲ್ಲಿ ಇರುವೆಗಳಿಗೆ ಆಹಾರವಾಗಿರಲಿ, ಎಲ್ಲರಿಗೂ ಊಟವನ್ನು ಕೊಡ್ತಕ್ಕಂಥವನು ಸಾಂಬ ಸದಾಶಿವ. ನಾವು ಅಂದುಕೊಂಡಂಗೆ ನಾವು ಹಾಕೋ ಪದಾರ್ಥಗಳಿಂದಲೇ ಇವತ್ತಿನ ಸಹ ಪಶು ಪಕ್ಷಿ ಪ್ರಾಣಿಗಳಿಗೋ ಇರುವೆಗಳಿಗೋ ಊಟ ಹಾಕ್ತಿದ್ದೀವಿ, ನಾವು ಹೊಟ್ಟೆಗೆ ಹಾಕ್ತಾಯಿದ್ದೀವಿ ಅಂತ, ಅದು ದಡ್ಡತನ. ನಮಗೆ ಊಟ ಹಾಕೋದಕ್ಕೆ ಭಗವಂತ ಇದ್ದಾನೆ. ಹಾಗಿದ್ಮೇಲೆ ನಮ್ಮ ಕೈಯಿಂದ ಈ 4 ಜನಕ್ಕೆ ನಾವು ಎಲ್ಲಿ ಹಾಕ್ಲಿಕ್ಕಾಗತ್ತೆ? ಆದರೆ ಮಾಡುವ ಕೆಲಸ ಶ್ರದ್ಧೆಯಿಂದ ಮಾಡಿ, ಆತ ಕೊಟ್ಟದ್ದನ್ನು 4 ಜನಕ್ಕೆ ವಿನಿಯೋಗ ಮಾಡೋದು ಬಹಳ ವಿಶೇಷ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ
ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್